ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತಹೀನತೆ ಜಾಗೃತಿ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ರಕ್ತಹೀನತೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ, ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಹಾಗೂ ಪೀಡಿಯಾಟ್ರಿಕ್ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಫೆಬ್ರವರಿ 13ರಂದು ವಿಶ್ವ ರಕ್ತಹೀನತೆ ಜಾಗೃತಿ ದಿನವನ್ನು ಆಚರಿಸಿಕೊಂಡೇ ಬರ್ತಾ ಇದ್ದೀವಿ. ಈ ದಿನದ ಅಂಗವಾಗಿ ನಾವು ಇವತ್ತು ಮಕ್ಕಳಲ್ಲಿ ರಕ್ತಹೀನತೆ ಈ ಕುರಿತು ಮಾತನಾಡ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಅವರು. ನಮಸ್ಕಾರ. ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ನಮಸ್ಕಾರ ಮೇಡಮ್. ಹಾಗೆ ಮತ್ತೊಬ್ರು ಪೀಡಿಯಾಟ್ರಿಕ್ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತರಂಗಿಣಿ ದುರ್ಗಪ್ಪ, ಅನುಷಾ ರಾಜ್ ಅವರೇ ಹಾಗೂ ಡಾಕ್ಟರ್ ಶಿವು ಅವರೇ, ನಿಮ್ಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರೆಲ್ಲರೂ ಮೈಸೂರಿನ ಮಕ್ಕಳ ವೈದ್ಯರು. ಡಾಕ್ಟರ್ ಅನುಷಾ ರಾಜ್ ಅವರೇ, ಡಾಕ್ಟರ್ ಶಿವು ಪಿ ಅವರೇ, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ಮೈಸೂರು ಘಟಕದ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ನೀವು. ಮತ್ತೆ ಅಧ್ಯಕ್ಷರಾದ ಶಿವು ಅವರಿಗೂ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ವಿಶ್ವ ರಕ್ತಹೀನತೆ ಜಾಗೃತಿ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಶಿವು ಪಿ ಅವರೇ, ಯಾವ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ನಮಸ್ಕಾರ. ನಾನು ಈ ವರ್ಷ ಮೈಸೂರು ಜಿಲ್ಲಾ ಮಕ್ಕಳ ವೈದ್ಯರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಯಕರುಗಳು ರಾಷ್ಟ್ರದ ಮಟ್ಟದಲ್ಲಿ ಮಾಡಿದ್ರು. ಮೊದಲನೇದಾಗಿ ಈ ಅನಿಮಿಯಾ ಮುಕ್ತ ಭಾರತವನ್ನು ಈ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸಬೇಕು ಮಕ್ಕಳ ವೈದ್ಯರುಗಳೆಲ್ಲ ಅನ್ನೋ ಒಂದು ಉದ್ದೇಶದಿಂದ 2024ನೇ ಇಸ್ವಿಯಲ್ಲಿ ಡಾಕ್ಟರ್ GV ಬಸವರಾಜ್ ಅವರವರು, ನಂತರ ವಸಂತ್ ಕಲತ್ಕರ್ ಸರ್ ಅವರು 2025ನೇ ಇಸ್ವಿಯಲ್ಲಿ, ಮತ್ತು ಈ ವರ್ಷ ಡಾಕ್ಟರ್ ನೀಲಂ ಮೋಹನ್ ಅವರು, ಇವರೆಲ್ಲರೂ ನಮ್ಮ ಭಾರತದ ಮಕ್ಕಳ ವೈದ್ಯರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಇವರುಗಳು ಆಯೋಜನೆ ಮಾಡಿ IAP ಕಾ ಬಾತ್ ಕಮ್ಯುನಿಟಿ ಕೆ ಸಾಥ್ ಅನ್ನೋ ಒಂದು ಆಂದೋಲನದ ಕೆಳಗಡೆ ಬಾಯ್ ಬಾಯ್ ಅನಿಮಿಯಾ ಅನ್ನೋ ಒಂದು ಪ್ರೋಗ್ರಾಮನ್ನು, ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಈ ಕಾರ್ಯಕ್ರಮವು ಮುಖ್ಯವಾಗಿ ಜನಿಸಿದ ಮಗುವಿನಿಂದ, ಅದರಲ್ಲೂ ಮುಖ್ಯವಾಗಿ 6 ತಿಂಗಳ ಮಗುವಿನಿಂದ 18 ವರ್ಷದ ಮಕ್ಕಳ ತನಕ ಯಾರ್ಯಾರಿಗೆ ಅನಿಮಿಯಾ ಇರ್ತದೋ ಆ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ನಿವಾರಣೆ ಮಾಡೋದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ರು. ಅದರಲ್ಲಿ ಮೊದಲನೇದಾಗಿ ಒಂದು ಅರಿವಿನ ಕಾರ್ಯಕ್ರಮ. ಇದಕ್ಕಾಗಿ ಒಂದು ವಾಹನವನ್ನು ಸಿದ್ಧಪಡಿಸಿ ಅದು ಇಡೀ ದೇಶಾದ್ಯಂತ ಅನಿಮಿಯಾ ಕುರಿತು ಜಾಗೃತಿಯನ್ನು ಮೂಡಿಸ್ಕೊಳ್ತಾ ಸಂಚರಿಸಿದೆ. ಆ ನಂತರ ಬೇರೆ ಬೇರೆ ಶಾಲೆಗಳಲ್ಲಿ ರಕ್ತ ಪರೀಕ್ಷೆಗಳನ್ನು ಮಾಡಿ ಯಾವ ಮಕ್ಕಳಲ್ಲಿ ಅನಿಮಿಯಾ ಇದೆ ಅಂತ ಗುರುತಿಸಿದ್ದಾರೆ. ಆ ನಂತರ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಐರನ್ ಮತ್ತು ಫೋಲಿಕ್ ಆಸಿಡ್ ಔಷಧಿಗಳನ್ನು ವಿತರಿಸೋದಕ್ಕೆ ಸಹಾಯ ಮಾಡಿದೆ. ಮತ್ತು ಜಾಗೃತಿಗೆ ಸಂಬಂಧಪಟ್ಟಂತಹ ಅನೇಕ ಭಾಷಣಗಳನ್ನು ಅನೇಕ ಶಾಲೆಗಳಲ್ಲಿ ಹಮ್ಮಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ 6 ತಿಂಗಳಿಂದ 18 ವರ್ಷದ ಮಕ್ಕಳುಗಳಲ್ಲಿ ಯಾರ್ಯಾರಿಗೆ ಅನಿಮಿಯಾ ಇದೆಯೋ ಅವರುಗಳಿಗೆ ಹೋಗ್ಲಾಡ್ಸೋದಕ್ಕೆ ನಮ್ಮ IAP ಕಡೆಯಿಂದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಫೆಬ್ರವರಿ 13ನೇ ತಾರೀಕನ್ನೇ ನಾವು ರಕ್ತಹೀನತೆಯ ದಿನವನ್ನಾಗಿ ಕೈಗೆತ್ಕೊಂಡಿರೋದ್ರ ಹಿಂದೆ ಒಂದು ಕಾರಣ ಇದೆ. ನಾವೆಲ್ಲರೂ ಸಹ ಹಿಮೋಗ್ಲೋಬಿನ್ ಅನ್ನ ತಿಳ್ಕೊಂಡಿದ್ದೀವಿ. ನಮ್ಮ ರಕ್ತಕ್ಕೆ ಕೆಂಪು ಬಣ್ಣ ಬರೋದಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಕಬ್ಬಿಣ ಮತ್ತು ಪ್ರೋಟೀನ್ನ ಒಂದು ಸಂಬಂಧವನ್ನು ಹೊಂದಿರತಕ್ಕಂತಹ ಒಂದು ಮಾಲಿಕ್ಯೂಲ್ ಅಣು ಆಗಿರುತ್ತೆ. ಅದು ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗಳಲ್ಲಿ 13 ಇರಬೇಕು. 13 ಅನ್ನೋದು ಒಂದು ಟಾರ್ಗೆಟ್. ಇದು ವಯಸ್ಸು ಮತ್ತು ಲಿಂಗ ಇವುಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬಂದ್ರು ಸೊ 13 ಅನ್ನೋದು ಒಂದು ಗುರುತಾಗಿ ಇಟ್ಕೊಳ್ಳಲಾಗಿದೆ. ಹೀಗಾಗಿ ನಾವು 13ನೇ ತಾರೀಕನ್ನೇ ವಿಶ್ವಾದ್ಯಂತ ವಿಶ್ವ ಅನಿಮಿಯಾ ಜಾಗೃತಿ ಸಪ್ತಾಹ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ಅನುಷಾ ಅವರೇ, ನೀವು ಹೇಳಿ, ಈ ವರ್ಷದ ಈ ಅನಿಮಿಯಾ ಡೇದು ಥೀಮ್ ಏನಾದರೂ ವಿಶ್ವ ಆರೋಗ್ಯ ಸಂಸ್ಥೆ ಹೊರಡಿಸಿದೆಯಾ? ಈ ವರ್ಷದ ಅನಿಮಿಯಾ ಜಾಗೃತಿ ದಿನಾಚರಣೆಯ ಥೀಮ್ ಅಂದ್ರೆ ರೈಸ್ ಯೋರ್ ಹ್ಯಾಂಡ್ಸ್ ಫಾರ್ ಬ್ಲಡ್ ಹೆಲ್ತ್, ಅಂದ್ರೆ ರಕ್ತದ ಆರೋಗ್ಯಕ್ಕಾಗಿ ನಾವು ಕೈ ಎತ್ತೋಣ ಅಂತ. ಇದರ ಮುಖ್ಯವಾದ ಸಂದೇಶ ಎಂದರೆ ನೋ ಯೋರ್ ನಂಬರ್, ಬ್ರೇಕ್ ದ ಸೈಲೆನ್ಸ್ ಆನ್ ಅನಿಮಿಯಾ. ನಿಮ್ಮ ಹಿಮೋಗ್ಲೋಬಿನ್ ಪ್ರಮಾಣವನ್ನು ತಿಳಿದುಕೊಳ್ಳಿ ಹಾಗೂ ಅನಿಮಿಯಾದ ಬಗ್ಗೆ ಮೌನವನ್ನು ಮುರಿಯಿರಿ ಅಂತ. ಈ ಒಂದು ಮೆಸೇಜ್ ಇಟ್ಕೊಂಡು ಅಂದ್ರೆ ಎಲ್ಲಾ ಜನರಿಗೆ, ಹಿರಿಯರು, ಮಕ್ಕಳು, ಮಹಿಳೆಯರು ಎಲ್ಲರಿಗೂ ನಿಮ್ಮ ಹಿಮೋಗ್ಲೋಬಿನ್ ಸಂಖ್ಯೆ ನಿಮ್ಗೆ ತಿಳಿದಿರಬೇಕು. ಅದು ಕಮ್ಮಿ ಆದ್ರೆ ಅದು ಯಾಕೆ ಕಮ್ಮಿ ಆಗಿದೆ, ಏನ್ ಕಾರಣದಿಂದ, ಅದಕ್ಕೆ ನಾವೇನ್
ಮಾಡಬೇಕು, ಇದರ ಬಗ್ಗೆ ಒಂದು ಜಾಗೃತಿ ಮೂಡಿಸೋದು ಈ ವರ್ಷದ ಮುಖ್ಯ ಸಂದೇಶ ಆಗಿದೆ. ಎಷ್ಟೋ ಜನ HB ಪರೀಕ್ಷೆ ಮಾಡಿಸ್ಕೊಳ್ಳೋದೇ ಇಲ್ಲ. ಒಂದು 6 ತಿಂಗಳಿಂದ 1 ವರ್ಷಕ್ಕೆ ಒಂದ್ಸರ್ತಿನಾದ್ರೂ ನಾವು HB ನ ಪರೀಕ್ಷೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಹೌದು, ಬಿಕಾಸ್ ಇದು ನಮ್ಮ ಭಾರತದಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಆರೋಗ್ಯ ತೊಂದರೆ. ಜನರಿಗೆ ಇದ್ರ ಬಗ್ಗೆ ಅರಿವಿರಲ್ಲ, ಹಂಗೇನೆ ಸೈಲೆಂಟ್ ಆಗಿ ಸಫರ್ ಆಗ್ತಿರ್ತಾರೆ. ಸುಸ್ತು, ಸೋಂಕು, ಇಷ್ಟ ತಲೆ ಸುತ್ತ ಬರೋದು, ಆ ಚಟುವಟಿಕೆ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲದೆ ಇರೋದು. ಅದು ಮಕ್ಕಳಲ್ಲಿ ಅನಿಮಿಯಾ ಆದಾಗ ಅವರು ಓದೋ ಸಾಮರ್ಥ್ಯ ಕೂಡ ಓದೋ ಸಾಮರ್ಥ್ಯ ಕಮ್ಮಿ ಆಗೋದು, ಬೆಳವಣಿಗೆಯಲ್ಲಿ ಕೊರತೆ ಆಗೋದು, ಇವೆಲ್ಲ ಸಿಂಪ್ಟಮ್ಸ್ ನ ಅನುಭವಿಸ್ತಿರ್ತಾರೆ, ಬಟ್ ಕಾರಣ ಗೊತ್ತಿರಲ್ಲ. ಸೊ ಅದಕ್ಕೆ ನಾವು ಸಾರ್ವಜನಿಕರಿಗೆ ಏನ್ ಹೇಳ್ಬೇಕು ಅಂತಿದೀವಿ ಅಂದ್ರೆ, ಹಿಮೋಗ್ಲೋಬಿನ್ ನಂಬರ್ ಅನ್ನ ನೀವು ತಿಳ್ಕೊಳ್ಳಿ. ಪ್ರತಿ 6 ತಿಂಗಳಿಗೆ ಇಲ್ಲ ವರ್ಷಕ್ಕೊಂದ್ಸತಿ ನಿಮ್ಮಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ. ಅದು ಕಮ್ಮಿ ಆದ್ರೆ ಅದಕ್ಕೆ ತಕ್ಕಂತೆ ಸೂಕ್ತವಾದ ಸ್ಟೆಪ್ಸ್ ನ ತಗೊಳ್ಳಿ. ಅದ್ ಕಾರಣ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಏನ್ ಬೇಕು ಅದನ್ನ ನೀವು ಹಮ್ಕೋಬೇಕು ಅಂತ ಉದ್ದೇಶಿಸ್ತೀವಿ. ಓಕೆ. ಇನ್ನು ಡಾಕ್ಟರ್ ತರಂಗಿಣಿ ಅವರೇ, ನೀವು IAP ಮೆಂಬರ್ ಕೂಡ ಹೌದು, ಹಾಗೆ ಮಕ್ಕಳ ಹೆಮೆಟೋ ಆಂಕಾಲಜಿಸ್ಟ್ ಕೂಡ ಹೌದು. ಹೇಳಿ, ಮಕ್ಕಳಲ್ಲಿ ಯಾಕೆ ರಕ್ತಹೀನತೆ ಉಂಟಾಗುತ್ತೆ? ನೋಡಿ, ನಾವು ಮಕ್ಕಳಂದ್ರೆ ಆಗ್ಲೇ ಶಿವು ಸರ್ ಹೇಳಿದ ಪ್ರಕಾರ 1 ವರ್ಷ ಹುಟ್ಟಿದ ನಂತರ ಅಪ್ ಟು 18 ಇಯರ್ಸ್ ವರೆಗೂ ನಾವು ಮಕ್ಕಳಲ್ಲಿ ಅವ್ರನ್ನ ವಿಂಗಡಿಸ್ತೀವಿ. ಸೊ ಎಸ್ಪೆಷಲಿ ಕೆಲವೊಂದು ಏಜ್ ಗ್ರೂಪ್ ಮಕ್ಕಳು ಮಾತ್ರ ಈ ಅನೇಮಿಯಾ ಜಾಸ್ತಿ ಕಂಡು ಬರುತ್ತೆ. ಸೊ ಒಂದು ಹುಟ್ಟಿದ ನಂತರ 6 ತಿಂಗಳಿಂದ 5 ವರ್ಷದವರೆಗೆ ಇರೋ ಮಕ್ಕಳು ಹಾಗೂ ಶಾಲೆಗೆ ಹೋಗ್ತಾ ಇರೋ ಮಕ್ಕಳು. ಇದಾದ ನಂತರ ನೆಕ್ಸ್ಟ್ ಏಜ್ ಗ್ರೂಪ್ ಅಂತ ಏನು ಹೇಳ್ತೀವಿ ನಾವು, ಅಡೋಲಸೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಹದಿಹರಿಯದವರು. ಸೊ ನೆಕ್ಸ್ಟ್ ಗ್ರೂಪ್ ಬರೋದು ಎಸ್ಪೆಷಲಿ ಹೆಂಗಸರಲ್ಲಿ, ಸೊ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಹೆಂಗಸರು. ಸೊ ಇವತ್ತು ನಾವು ಮಕ್ಕಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ ಎಸ್ಪೆಷಲಿ 6 ತಿಂಗಳಿಂದ 5 ವರ್ಷ, ಅದಾದ ನಂತರ ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳು ಹಾಗೂ ಅಡೋಲಸೆನ್ಸ್. ಸೊ ಯಾಕೆ ಈ ವಯಸ್ಸಲ್ಲಿ ಅನಿಮಿಯಾ ಬರುತ್ತೆ ಹಾಗೂ ಯಾವ ತರದ ಅನಿಮಿಯಾಗಳು ಈ ವಯಸ್ಸಲ್ಲಿ ಕಾಮನ್ ಆಗಿ ಕಾಣ್ತೀವಿ, ಹಾಗೂ ವಾಟ್ ಆರ್ ದಿ ಸಿಂಪ್ಟಮ್ಸ್, ಅನಿಮಿಯಾದ ಏನ್ ಸಿಂಪ್ಟಮ್ಸ್ ಇರುತ್ತೆ, ಹಾಗೂ ಹೇಗೆ ಅದನ್ನ ನಾವು ಪತ್ತೆ ಹಚ್ಚಬಹುದು ಹಾಗೂ ಪ್ರಿವೆನ್ಷನ್ ಮಾಡಬಹುದು, ಅಥವಾ ಅದನ್ನ ಹೇಗೆ ಸಿಂಪಲ್ ಆಗಿ ಟ್ರೀಟ್ ಮಾಡಬಹುದು, ಅದ್ರ ಬಗ್ಗೆ ಮಾತಾಡೋಣ. ಸೊ ನೀವು ಕೇಳಿದ್ರಿ ಆಗ್ಲೇ, ಸೊ ಈ ವಯಸ್ಸಿನ ಮಕ್ಕಳಲ್ಲಿ ಯಾಕೆ ಅನಿಮಿಯಾ ಬರುತ್ತೆ ಅಂತ. ಎಸ್ಪೆಷಲಿ ಮಗು ಹುಟ್ಟಿದ ನಂತರ 6 ತಿಂಗಳವರೆಗೂ ಓನ್ಲಿ ತಾಯಿ ಹಾಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಏನಂತ ಹೇಳ್ತೀವಿ, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಅದಾದ ನಂತರ ಮಗುಗೆ ನಾವು ಒಂದೊಂದು ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂತ ಒಂದೊಂದು ಆಚೆಯಿಂದ ಒಂದೊಂದು ಏನಂತ ಆಹಾರ ಇಂಟ್ರೊಡ್ಯೂಸ್ ಮಾಡ್ತೀವಿ 1 by 1. ಸೊ ಇದ್ರದ್ದು ಕ್ವಾಲಿಟಿ ಎಲ್ಲ ಇದ್ರಲ್ಲೂ, ಅಂದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲ ಮಕ್ಳಿಗೂ ಸೇಮ್ ತರ ಕ್ವಾಲಿಟಿ ಸಿಗೋದಿಲ್ಲ. ಸೊ ಅದರಿಂದ ಅವ್ರಿಗೆ ಕೆಲವೊಬ್ರು ಮಗು, ಯಾಕಂದ್ರೆ ಆಕ್ಚುಲ್ ಆಗಿ ಕೆಲವೊಂದು ಮಕ್ಕಳು ಹೇಗೆ ಆ ಆಹಾರನ ಅವರು ಸ್ವೀಕರಿಸ್ತಾರೆ ಅದನ್ನು ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಮೇಲೆ ಸೊಪ್ಪು ಬೇಡ, ನನಗೆ ಕಾಳು ಬೇಡ ಅಂತ ಆರಿಸೋದೇ ಜಾಸ್ತಿ ಪ್ರತಿ ಊಟದಲ್ಲೂ. ಹೌದು ಮೇಡಮ್, ಎಸ್ಪೆಷಲಿ ಟಾಡ್ಲರ್ ಏಜ್ ಗ್ರೂಪ್ ಅಂತ ಏನ್ ಹೇಳ್ತೀವಿ, ಆ ವಯಸ್ಸಲ್ಲಿ ನಾವು ಇದು ಪಿಕಿ ಈಟರ್ಸ್ ಅಂತ ಹೇಳ್ತೀವಿ. ಮಕ್ಕಳು ತುಂಬಾ ಕಷ್ಟ, ಎಷ್ಟು ಚಟುವಟಿಕೆಯಿಂದ ಇರ್ತಾರೆ ಮಕ್ಕಳು, ಅವ್ರಿಗೆ ಊಟದ ಗಮನ ತುಂಬಾ ಕಡಿಮೆ ಆಗುತ್ತೆ ಆ ವಯಸ್ಸಲ್ಲಿ. ಸೊ ಒಂದು ಕ್ವಾಲಿಟಿ ಆಫ್ ಕಾಂಪ್ಲಿಮೆಂಟರಿ ಫೀಡಿಂಗ್ ಅಥವಾ ಮಗುಗೆ ಕೊಡ್ತಕ್ಕಂತ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಒಂದು ಕಾರಣ ಆ ವಯಸ್ಸಲ್ಲಿ ನಮ್ಗೆ ಏನು ಅನಿಮಿಯಾ ಕಂಡು ಬರೋದಕ್ಕೆ. ಇನ್ನೊಂದೇನು, ಮಕ್ಕಳಲ್ಲಿ ರ್ಯಾಪಿಡ್ ಗ್ರೋಯಿಂಗ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ, ಮಕ್ಕಳಲ್ಲಿ 6 ತಿಂಗಳಿಂದ 5 ವರ್ಷದ ಮಕ್ಕಳಲ್ಲಿ ಗ್ರೋತ್ ಪೀರಿಯಡ್ ರ್ಯಾಪಿಡ್ ಆಗಿರುತ್ತೆ. ಆದ್ರೆ ಎಸ್ಪೆಷಲಿ ಈ ವಯಸ್ಸು ಪುನಃ ಅಡೋಲಸೆನ್ಸ್, ಆ ಏಜ್ ಗ್ರೂಪ್ ಅಲ್ಲಿ ಗ್ರೋತ್ ಪೀರಿಯಡ್ ಜಾಸ್ತಿ ಇರುತ್ತೆ. ಅಂದ್ರೆ ನಮ್ದು ಡಿಮಾಂಡ್ ವರ್ಸಸ್ ಸಪ್ಲೈ, ದೇರ್ ವಿಲ್ ಬಿ ಮಿಸ್ ಮ್ಯಾಚ್ ಅಂತಂದ್ರೆ ನಾವು ಕೊಡ್ತಕ್ಕಂತ ಆಹಾರ ಹಾಗೂ ಅವ್ರದ್ದು ಬೆಳವಣಿಗೆ, ಸೊ ಅದರಲ್ಲಿ ಎರಡಕ್ಕೂ ಪ್ರಪೋರ್ಷನೇಟ್ ಆಗಿರ್ಬೇಕು. ಯಾವಾಗ ಇದು ವ್ಯತ್ಯಾಸ ಆಗತ್ತೆ ಆಗ ನಮ್ಗೆ ಅನಿಮಿಯಾ ಕಂಡು ಬರುತ್ತೆ. ಇದು ಮೋಸ್ಟ್ ಕಾಮನ್ಲಿ ನಾನು ಮಾತಾಡಿದವರೆಗೂ ಅಂದ್ರೆ ಏನಂತ ಹೇಳ್ತೀವಿ, ನ್ಯೂಟ್ರಿಷನಲ್ ಅನಿಮಿಯಾ ಬಗ್ಗೆ ಇದು ಈ ವಯಸ್ಸಲ್ಲಿ, ಅದರಿಂದ ಮಕ್ಕಳು ಅನಿಮಿಯಾ ಆಗ್ತಾರೆ. ಸೊ ಇನ್ನೊಂದು ಕಾರಣ ಏನು, ಮಕ್ಕಳಲ್ಲಿ ವರ್ಮ್ ಇನ್ಫೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ಇದು ಒಂದು ಸಾಮಾನ್ಯ ಕಾರಣ ನಾವು ಈ ಮಕ್ಕಳಲ್ಲಿ ಕಾಣ್ತೀವಿ. ಅದರಿಂದನೇ ಗವರ್ಮೆಂಟ್ ಆಫ್ ಇಂಡಿಯಾ ನಾವು ಮಕ್ಕಳಲ್ಲಿ ಅದಕ್ಕೆ ಅಂತಾನೆ ಕಬ್ಬಿಣಾಂಶ ಡಿವರ್ಮಿಂಗ್ ಪ್ರೋಗ್ರಾಮ್ ಸಹ ಅದರಿಂದನೇ ಬಂದಿರೋದು. ಇದು ಬಿಟ್ರೆ ಇನ್ನು ರೇರ್ ಕಾಸಸ್ ಆಫ್ ಅನಿಮಿಯಾ ಅಂತ ಇರುತ್ತೆ. ಸೊ ಅದರಲ್ಲಿ ಆಗ್ಲೇ ಸರ್ ಹೇಳಿದ್ರು, ಹಿಮೋಗ್ಲೋಬಿನ್ ಅಲ್ಲಿ ಒಂದು ಕಬ್ಬಿಣಾಂಶ ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಅಂಶ ಉತ್ಪತ್ತಿ ಆಗೋದಕ್ಕೆ ನಮ್ದು ಜೀನ್ಸ್ ಅಥವಾ ಜೆನೆಟಿಕ್ ಕಾಸಸ್ ಕೂಡ ಇರುತ್ತೆ. ಕೆಲವೊಬ್ಬರಲ್ಲಿ ಈ ಹಿಮೋಗ್ಲೋಬಿನ್ ಏನಂತ ಹೇಳ್ತೀವಿ, ರಕ್ತ ಕಣಗಳು, ಈ ಹಿಮೋಗ್ಲೋಬಿನ್ ಇರೋದು ಕೆಂಪು ರಕ್ತ ಕಣಗಳಲ್ಲಿ. ಈ ಕೆಂಪು ರಕ್ತ ಕಣಕ್ಕೆ ಒಂದು ನಿರ್ದಿಷ್ಟವಾದ ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ನಾರ್ಮಲಿ ಅಂತಂದ್ರೆ ಅದಕ್ಕೆ 100ರಿಂದ 120 ದಿನ ನಮ್ದು ದೇಹದಲ್ಲಿ ಒಂದ್ಸರ್ತಿ ಉತ್ಪತ್ತಿ ಆದ್ರೆ 120 ದಿನ ಇರುತ್ತೆ. ಕೆಲವೊಂದು ಕಾರಣಗಳಿಂದ ಈ ಹಿಮೋಗ್ಲೋಬಿನ್ ಅಥವಾ ಈ ಕೆಂಪು ರಕ್ತ ಕಣಗಳು ಬೇಗ ಒಡೆದೋಗ್ತಾ ಇರುತ್ತೆ. ಸೊ ಅದು ನಾವೀಗ ಥಾಲಸೀಮಿಯಾ ಅಂತ ಒಂದು ಕಾರಣ ಇರುತ್ತೆ, ಅಥವಾ ಹಿಮೋಗ್ಲೋಬಿನೋಪತಿ ಅಂತ ಹೇಳ್ತೀವಿ ಟು ಬಿ ಪ್ರಿಸೈಸ್. ಸೊ ಈ ಕಾರಣಗಳಿಂದ ಸಹ ಕೆಲವೊಂದ್ ಸರ್ತಿ ಈ ಭಾಗದಲ್ಲಿ ಎಸ್ಪೆಷಲಿ ಮೈಸೂರು ಇರ್ಬೋದು, ಕೊಡಗು, ಚಾಮರಾಜನಗರ ಈ ಜಾಗಗಳಲ್ಲಿ ಈ ಅನಿಮಿಯಾ ತುಂಬಾ ಜಾಸ್ತಿ. ಚಾಮರಾಜನಗರ ಬೆಲ್ಟ್ ಕಡೆ ಹೋದ್ರೆ ನಾವು ಸಿಕಲ್ ಸೆಲ್ ಅನಿಮಿಯಾ ಹೌದು ಮೇಡಮ್, ಸಿಕಲ್ ಸೆಲ್ ಅನಿಮಿಯಾ ಕೂಡ ಒನ್ ಆಫ್ ದಿ ಹಿಮೋಗ್ಲೋಬಿನೋಪತಿಸ್. ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಅನಿಮಿಯಾ ಜೊತೆಗೆ ಬೇರೆ ಸಿಂಪ್ಟಮ್ಸ್ ಸಹ ಇರುತ್ತೆ, ಅದು ಸಹ ಒಂದು ಹಿಮೋಗ್ಲೋಬಿನೋಪತಿ ಅಂತ ಹೇಳ್ಬೋದು. ಕಬ್ಬಿಣದಿಂದ ನೀವು ಅನಿಮಿಯಾ ಉಂಟಾಗತ್ತೆ ಅಂತ ಹೇಳಿದ್ರಿ, ಹಾಗೆ ಈ ವೆಜಿಟೇರಿಯನ್ಸ್ ಅಲ್ಲಿ B12 ಇಂದ ಕೂಡ ಹೌದು ಮೇಡಮ್, ತುಂಬಾ ಸರಿಯಾಗಿ
ಆಗಿ ಪಾಯಿಂಟ್ ಔಟ್ ಮಾಡಿದ್ದೀರಾ. ಎಸ್ಪೆಷಲಿ ಅಡೋಲಸೆನ್ಸ್, ಇನ್ಫ್ಯಾಂಟ್ಸ್ ಅಲ್ಲೂ ಸಹ ಅಂದ್ರೆ 1 ವರ್ಷದಕ್ಕಿಂತ ಕಡಿಮೆ ಇರೋ ಮಕ್ಕಳಲ್ಲೂ B12 ಡೆಫಿಷಿಯನ್ಸಿ ತುಂಬಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಾಮಾನ್ಯವಾಗಿ ನೋಡ್ತಾ ಇದ್ದೀನಿ. ಮೊದಲು ಮೇ ಬಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಾದ್ರೆ ಮೇ ಬಿ 10 ವರ್ಷದ ಹಿಂದೆ ಇದು ತುಂಬಾ ಕಾಮನ್ ಇತ್ತು, ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಪುನಃ ಅದು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆ ವಯಸ್ಸಲ್ಲಿ ಮತ್ತೆ ಅಡೋಲಸೆಂಟ್ ಗರ್ಲ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಅನಿಮಿಯಾ ಇದು B12 ಡೆಫಿಷಿಯನ್ಸಿ ಸಹ ನೋಡ್ತೀವಿ. ಏನೇನು ಲಕ್ಷಣಗಳನ್ನ ತೋರಿಸುತ್ತೆ ಅಂದ್ರೆ ಇವಾಗ ಸುಸ್ತಾಗೋದು, ತಲೆ ಸುತ್ತೋದು, ಅನುಷಾ ಅವ್ರು ಹೇಳಿದ್ರು ಸುಸ್ತಾಗತ್ತೆ, ತಲೆ ಸುತ್ತುತ್ತೆ, ಮತ್ತೆ ಓದೋದಕ್ಕೆಲ್ಲ ಸಮಸ್ಯೆ ಆಗುತ್ತೆ, ಏಕಾಗ್ರತೆ ಸಮಸ್ಯೆ ಆಗತ್ತೆ ಅಂತ. ಇನ್ನು ಯಾವ್ಯಾವ ಲಕ್ಷಣಗಳು ಬರುತ್ತೆ? ಕಾಮನ್ ಆಗಿ ಏನಂತ ಹೇಳ್ತೀವಿ, ಮಕ್ಕಳು ಇಲ್ಲ ನನ್ನ ಮಗ ತುಂಬಾ ಲೇಜಿ ಇದ್ದಾನೆ ಅಂತ ನಾವು ಅದನ್ನ ಜಸ್ಟ್ ಸಮ್ಟೈಮ್ಸ್ ವಿ ಓವರ್ಲುಕ್ ಸಮ್ ಸಿಂಪ್ಟಮ್ಸ್. ಇವನು ಲೇಜಿ ಇದ್ದಾನೆ, ಆಟ ಆಡೋದಕ್ಕೆ ಅದಕ್ಕೆ ಏನು ಲೇಜಿನೆಸ್ ತೋರಿಸ್ತಾ ಇದ್ದಾನೆ ಅಥವಾ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಶಾಲೆಯಲ್ಲಿ, ಇದೆಲ್ಲ ನಾವು ಸಾಮಾನ್ಯವಾಗಿ ಅನ್ಕೊಳ್ತೀವಿ. ಆದ್ರೆ ಇದು ಒಂದು ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ನೀವು ಹೇಳ್ದಂಗೆ ಒಂದು ಅವ್ರಿಗೆ ಏಕಾಗ್ರತೆ ತರಗತಿಗಳಲ್ಲಿ ಗಮನ ಕೊಡೋದಿರ್ಲಿ ಅಥವಾ ಗ್ರಾಸ್ಪಿಂಗ್ ಪವರ್ ಕಡಿಮೆ ಆಗತ್ತೆ, ಅಂಡ್ ದೆನ್ ಆಟ ಪಾಠಗಳಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ, ಚುರುಕಿರೋದಿಲ್ಲ ಮಕ್ಕಳು. ಎಸ್ಪೆಷಲಿ ಏನೇ ಇರಲಿ ಮಕ್ಕಳು ಆ ವಯಸ್ಸಿನ ಮಕ್ಕಳು, ಎಸ್ಪೆಷಲಿ ಚಿಲ್ಡ್ರನ್ ಆರ್ ವೆರಿ ಹೈಲಿ ಆಕ್ಟಿವ್. ಬಟ್ ಈ ಮಕ್ಕಳು ಈ ತರ ಕಬ್ಬಿಣಾಂಶ ಕೊರತೆ ಇರೋ ಮಕ್ಕಳು ಸ್ವಲ್ಪ ಅವರು ಆಕ್ಟಿವಿಟಿ ಕಡಿಮೆ ಇರುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಬಿಳ್ಚ್ಕೊಳ್ತಾರೆ ಮಕ್ಕಳು. ಸೊ ಎಷ್ಟೊಂದು ಜನ ಪೇರೆಂಟ್ಸ್ ದೇ ವಿಲ್ ಫೀಲ್ ಆಕ್ಚುಲಿ ಹ್ಯಾಪಿ, ಓ ನನ್ನ ಮಗು ಬಿಳ್ಚ್ಕೊಳ್ತಾ ಇದೆ ಅಂತಂದ್ರೆ ಫೇರ್ ಆಗ್ತಾ ಇದ್ದಾನೆ ಅಂತ ಆಗ್ತಾ ಇದ್ದಾಳೆ ಅಥವಾ ಆಗ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಸೊ ಆಕ್ಚುಲಿ ಬಿಳ್ಚ್ಕೊಳ್ಳೋದು ಸಹ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್. ನಾವು ಜನರಲಿ ಪೇರೆಂಟ್ಸ್ ಅದನ್ನ ಅಷ್ಟು ಗಮನ ಕೊಡೋದಿಲ್ಲ. ಸೊ ಇದ್ರ ಜೊತೆಗೆ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದ್ರೆ ಎಸ್ಪೆಷಲಿ ಐರನ್ ಡೆಫಿಷಿಯನ್ಸಿ ಅಥವಾ ಕಬ್ಬಿಣಾಂಶ ಕೊರತೆಯಿಂದ ಮಕ್ಕಳು ಮಣ್ಣು ತಿನ್ನೋದು ಅಂದ್ರೆ ಆಹಾರ ಪದಾರ್ಥಗಳಲ್ಲೇ ಬೇರೆದನ್ನ ತಿನ್ನಕ್ ಇಷ್ಟಪಡ್ತಾರೆ. ಕೆಲವೊಬ್ಬ ಮಕ್ಕಳು ಮಣ್ಣು ತಿಂತಾರೆ, ಸುಣ್ಣ ತಿನ್ನೋದು, ಅಂಡ್ ದೆನ್ ಐಸ್ ಅಂತ ಹೇಳ್ತೀವಿ, ಐಸ್ ಕ್ಯೂಬ್ಸ್ ಅದನ್ನ ತಿನ್ನೋದು. ಸೊ ಇದು ಸಹಜವಾಗಿ ಈ ಮಕ್ಕಳಲ್ಲಿ ಕಂಡು ಬರುತ್ತೆ. ಎಚ್ಚರಿಕೆಯ ಲಕ್ಷಣಗಳೇನಾದ್ರು ಇಲ್ಲ ಇದು ಸೀರಿಯಸ್ ಆಗ್ತಾ ಇದೆ ಅನಿಮಿಯಾ ಅನ್ನೋ ತರ ಎಚ್ಚರಿಕೆಯ ಲಕ್ಷಣಗಳೇನಾದ್ರು ಕಂಡು ಬರುತ್ತಾ? ನೋಡಿ, ನಮ್ದು ಒಂದು ಅನಿಮಿಯಾ ಪ್ರತಿಯೊಂದು ಮಕ್ಕಳಲ್ಲಿ ಇದು ಸಿಂಪ್ಟಮ್ ಅದು ಎಷ್ಟು ಅಂಶ ಇದೆ ಹಿಮೋಗ್ಲೋಬಿನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಮೈಲ್ಡ್ ಮಾಡರೇಟ್ ಅಲ್ಲಿ ಅನಿಮಿಯಾ ಇದ್ರೆ ಅವ್ರಿಗೆ ಹೇಳಿದ ಪ್ರಕಾರ ಒನ್ ಆಫ್ ದಿ ಸಿಂಪ್ಟಮ್ ಇರ್ಬೋದು. ಸಿವಿಯರ್ ಅನಿಮಿಯಾ ಇರೋ ಮಕ್ಕಳಿಗೆ ಏನಾಗುತ್ತೆ, ಎದೆ ಬಡ್ತ ಜಾಸ್ತಿ ಆಗತ್ತೆ, ತುಂಬಾ ಸುಸ್ತಾಗತ್ತೆ, ಅವ್ರಿಗೆ ಏನು ಆಕ್ಟಿವಿಟಿನೇ ಮಾಡೋದಿಲ್ಲ, ಒಂದ್ ಜಾಗದಲ್ಲಿ ಕೂಡ ಇಷ್ಟಪಡ್ತಾರೆ, ಅಂಡ್ ದೆನ್ ಅವ್ರಿಗೆ ಏನು ಊಟದಲ್ಲಿ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ. ಸೊ ಅದೊಂಥರ ವಿಷಿಯಸ್ ಸೈಕಲ್ ತರ. ಮಕ್ಕಳಿಗೆ ತನ್ನ ಪೇರೆಂಟ್ಸ್ ಹೇಳ್ತಾರೆ ಮಗು ಊಟ ಮಾಡ್ತಾ ಇಲ್ಲ ಸರಿಯಾಗಿ, 1 ತಿಂಗಳಾಯ್ತು 2 ತಿಂಗಳು ಆಯ್ತು ಅಂತ. ಆದ್ರೆ ಅದು ಹೆಂಗೆ ಅನಿಮಿಯಾದಿಂದ ಅವ್ರಿಗೆ ಹಸು ಕಡಿಮೆ ಆಗತ್ತೆ, ಹಸು ಕಡಿಮೆ ಆದ್ರೆ ಪುನಃ ಅನಿಮಿಯಾ ವರ್ಸನ್ ಆಗತ್ತೆ. ಇದು ಒಂಥರ ಒಂದಕ್ಕೊಂದು ರಿಲೇಟ್, ಅದ್ರ ವಿಷಯ ಸೈಕಲ್ ಅದು ಹಂಗೆ ಲಿಂಕ್ ಇರುತ್ತೆ. ಸೊ ತಡೆಯೋದಕ್ಕೆ ಏನ್ ಮಾಡ್ಬೇಕು ನಾವು? ಟ್ರೀಟ್ಮೆಂಟ್ ಒಂದು ಪಾರ್ಟ್. ಮನೆಯಲ್ಲಿ ಮೊದಲಿಗೆ ಏನೇನು ಆಹಾರಗಳನ್ನ ನಾವು ಸಮತೋಲಿತ ಆಹಾರ ಕೊಡೋದ್ರಿಂದ ಹಿಡಿದು ಏನೇನ್ ಮಾಡ್ಬೇಕಾಗತ್ತೆ? ನೋಡಿ ಮೇಡಮ್, ಎಸ್ಪೆಷಲಿ ನಮ್ದು ಭಾರತೀಯ ಆಹಾರ ಪದ್ಧತಿ ಏನಿದೆ ಅದು ತುಂಬಾನೇ ಏನಂತ ಅಪ್ರೋಪ್ರಿಯೇಟ್ ಆಗಿದೆ. ಸೊ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಆಹಾರದಲ್ಲೂ ಕೂಡ ಐರನ್ ಕಂಟೆಂಟ್ ಇರುತ್ತೆ. ಎಸ್ಪೆಷಲಿ ನಾವು 6 ತಿಂಗಳು ಮಕ್ಕಳಲ್ಲಿ ನಾವು ಹೇಳೋದು ರಾಗಿ ಸರಿ ಕೊಡಿ ಅಂತ. ರಾಗಿ ಇಸ್ ಆಲ್ಸೋ ಒನ್ ಆಫ್ ದಿ ಗ್ರೇನ್ ವಿಚ್ ಹ್ಯಾಸ್ ಗುಡ್ ಅಮೌಂಟ್ ಆಫ್ ಐರನ್. ಸೊ ಮೊದಲು 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಅದಾದ ನಂತರ ಕಾಂಪ್ಲಿಮೆಂಟರಿ ಫೀಡಿಂಗ್ ಏನ್ ಶುರು ಮಾಡ್ತೀವಿ, ಅದರಲ್ಲಿ ಸಮತೋಲನ ಆಗಿರ್ಬೇಕು. ಒಂದು ಮೊದಲು ರಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅದಾದ ನಂತರ ಬೇರೆ ಬೇರೆದು ಮಕ್ಕಳಲ್ಲಿ ಈಗ ಹಣ್ಣು, ತರಕಾರಿ, ಸೊಪ್ಪು, ಎಸ್ಪೆಷಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆರ್ ರಿಚ್ ಇನ್ ಪಾಲಕ್ ಅಂತ ಏನ್ ಹೇಳ್ತೀವಿ, ಅದು ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು, ಇದೆಲ್ಲ ಸೊಪ್ಪು ಸಹ ಐರನ್ ಅಂಶ ಅಂದ್ರೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಅಂದ್ರೆ ಮಕ್ಕಳು ಇಷ್ಟಪಡಲ್ಲ, ನನ್ ಸಿಗತ್ತೆ ಅಂತ ಅಂದ್ರೆ ತೆಗೆದು ಹಾಕ್ಬಿಡ್ತಾರೆ. ಅವರು ಅದನ್ನ ತೆಗೆದು ಹಾಕ್ತೇ ಇದ್ದ ಹಾಗೆ ನಾವ್ ಏನಾದ್ರೂ ಅವರಿಗೆ ಅಟ್ರಾಕ್ಷನ್ ಮಾಡಿ ನಾವು ಆಹಾರದಲ್ಲಿ ಸೇರಿಸ್ಕೊಡ್ಬೇಕಾಗತ್ತೆ. ಹೌದು ಮೇಡಮ್. ಅಂದ್ರೆ ಇನ್ನೊಂದು ಏನು ಅಂದ್ರೆ ನಮ್ದು ಈಗ ಪ್ರಿಮೆಚ್ಯೂರ್ ಬೇಬೀಸ್ಗೆಲ್ಲ ಆಕ್ಚುಲ್ ಆಗಿ ನಾವು ಪ್ರಿವೆನ್ಷನ್ ಆಗಿನೇ ಅವ್ರಿಗೆ ನಾವು ಐರನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಸೊ ಕೆಲವೊಂದು ತರದ ಅನಿಮಿಯಾನ ನಾವು ಕೆಲವೊಂದು ಹಂತದವರೆಗೂ ನಾವು ಆಹಾರ ಇದ್ರ ಮೂಲಕನೇ ನಾವು ಪ್ರಿವೆಂಟ್ ಮಾಡ್ಕೊಳ್ಬಹುದು ಐರನ್ ಡೆಫಿಷಿಯನ್ಸಿ ಆಗೋದನ್ನ. ಆದ್ರೆ ಕೆಲವೊಂದ್ ಸರ್ತಿ ನಾವು ಇದು ಔಷಧಿಗಳನ್ನ ತಗೊಳ್ಳೇಬೇಕಾಗತ್ತೆ. ಅನಿಮಿಯಾನ ಗರ್ಭಿಣಿ ಹೆಂಗಸರಲ್ಲಿ ಪ್ರಿವೆಂಟ್ ಮಾಡಿದ್ರೆ ಸೊ ಮಕ್ಕಳಲ್ಲಿ ಅದು ಐರನ್ ಕಂಟೆಂಟ್ ಜನರಲಿ ಅದು ಹೆಲ್ಪ್ ಆಗುತ್ತೆ. ಹೌದು. ಸೊ ಮಕ್ಕಳಲ್ಲಿ ಐರನ್ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ. ಗರ್ಭಿಣಿ ಆಗಿದ್ದಾಗ್ಲೇ ನೀವು ಅನಿಮಿಯಾದಿಂದ ಬಳಲ್ತಾ ಇದ್ರೆ ಅವಾಗ ನೀವು ಅದನ್ನ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆ ಮಗು ಬೆಳವಣಿಗೆ ಮೇಲೆ ಅದು ಪರಿಣಾಮ ಬೀರೋದಿಲ್ಲ. ಹೌದು. ಹಾಗೂ ಈಗ ವೆಜಿಟೇರಿಯನ್ ಈಗ 2 ತರ ಡಯಟ್ ಇದೆಯಲ್ಲ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಡಯಟ್ ಅಲ್ಲಿ ನೋಡಿದ್ರೆ ನಾನ್ ವೆಜಿಟೇರಿಯನ್ ಫುಡ್ ಏನಿರುತ್ತಲ್ಲ ಅದರಲ್ಲಿ ಇರ್ತಕ್ಕಂಥ ಕಬ್ಬಿಣಾಂಶ ಬೆಟರ್ ಆಗಿ
ಆಗಿ ಅಬ್ಸಾರ್ಬ್ ಆಗುತ್ತೆ. ಅದರಿಂದ ಯಾರು ನಾನ್ ವೆಜಿಟೇರಿಯನ್ ಇದ್ರೆ ಅವರಲ್ಲಿ ನಾವು ಸ್ವಲ್ಪ ಐರನ್ ಡೆಫಿಷಿಯನ್ಸಿ ಅನಿಮಿಯಾನ ಕಡಿಮೆ ಕಾಣ್ತೀವಿ. ಬಟ್ ಆದ್ರೆ ತುಂಬಾ ಜಾಸ್ತಿ ಏನು ವ್ಯತ್ಯಾಸ ಇರೋದಿಲ್ಲ. ಪೋಷಕರು ಏನ್ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿದ್ರಿ. ಇವಾಗ ಟ್ರೀಟ್ಮೆಂಟ್ ಪಾರ್ಟಿಗೆ ಬಂದ್ರೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ? ಐರನ್ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಆ ತರ? ಟ್ರೀಟ್ಮೆಂಟ್ ವಿಚಾರ ಬಂದಾಗ ನೋಡಿ, ಮೊದಲು ಮಗುಗೆ ಯಾವ ತರದ ಅನಿಮಿಯಾ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಸ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಥವಾ ನ್ಯೂಟ್ರಿಷನಲ್ ಅನಿಮಿಯಾ ಅಂತ ಹೇಳ್ತೀವಿ, ಅದು ತುಂಬಾ ಸಾಮಾನ್ಯವಾಗಿ ಅಂದ್ರೆ ಇಟ್ ಇಸ್ ಎಷ್ಟು 67% ಆಫ್ ಆರ್ ಚಿಲ್ಡ್ರನ್, ಅಂದ್ರೆ ಬಿಟ್ವೀನ್ 6 months to 5 years ಚಿಲ್ಡ್ರನ್ ಆರ್ ಅನಿಮಿಕ್ ಇನ್ ಇಂಡಿಯಾ. 67% ಆಲ್ಮೋಸ್ಟ್, ಅಂದ್ರೆ 3 ಏನಂತ ಹೇಳ್ತೀವಿ, 2/3 ಪಾಪ್ಯುಲೇಷನ್ ಇನ್ ದಟ್ ಏಜ್ ಗ್ರೂಪ್ ಅವ್ರಿಗೆ ಅನಿಮಿಯಾ ಕಾಣಿಸ್ತೀವಿ. ಅದರಲ್ಲಿ more than 50% ಈಸ್ ಡ್ಯೂ ಟು ನ್ಯೂಟ್ರಿಷನಲ್ ಅನಿಮಿಯಾ. ಸೊ ಅದರಲ್ಲಿ ಸಾಮಾನ್ಯವಾಗಿ ಕಾಣೋದು ನಾವು ಕಬ್ಬಿಣಾಂಶದ ಕೊರತೆಯಿಂದ. ಅದಕ್ಕಿಂತ ನೆಕ್ಸ್ಟ್ ಆಗಿ ಬರೋದು B12 ಕೊರತೆ ಅಥವಾ ಫೋಲಿಕ್ ಆಸಿಡ್, ತುಂಬಾ ರೇರ್. ಇವೆಲ್ಲ ತುಂಬಾ ಅದಾದ ನಂತರ ಬರುತ್ತೆ ಮೇಡಮ್. ಟ್ರೀಟ್ಮೆಂಟ್ ವಿಚಾರ ಬಂದ್ರೆ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕೆಲವೊಂದು ಸಿಂಪ್ಟಮ್ಸ್ ಹಾಗೂ ನಮ್ಗೆ ಮಗುನ ಎಕ್ಸಾಮಿನ್ ಮಾಡಿದಾಗ ನಮ್ಗೊಂದು ಕ್ಲೂ ಸಿಗುತ್ತೆ. ಇಸ್ ಇಟ್ ಸಿಂಪಲ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿನ ಅಥವಾ ಅದಕ್ಕಿಂತ ತುಂಬಾ ಜಾಸ್ತಿ ಇನ್ನೇನಾದ್ರೂ ಇದೆಯಾ ಅಂತ ಅದನ್ನ ನೋಡ್ಕೊಂಡು ನಾವು ಎಷ್ಟು ಹಿಮೋಗ್ಲೋಬಿನ್ ಇದೆ ಅದು ನೋಡ್ಕೊಂಡು ಇದನ್ನ ಜಸ್ಟ್ ಡಯಟ್ ಇಂದ ಸರಿಪಡಿಸಬಹುದಾ ಅಥವಾ ಮಗುಗೆ ಕಬ್ಬಿಣಾಂಶದ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ ಅದು ಬೇಕಾ, ಅಥವಾ ಅದು ಐರನ್ ಇರ್ಬೋದು ಅಥವಾ B12 ಇರ್ಬೋದು, ಅದ್ರಲ್ಲಿ ಸುಧಾರಿಸಬಹುದಾ ಅದನ್ನ ನೋಡ್ತೀವಿ. ಇಷ್ಟಕ್ಕೆ ಯಾವುದಕ್ಕೂ ಸ್ಪಂದಿಸದೇ ಇದ್ದಾಗ ಆಗ ನಾವು ಬೇರೆ ಫರ್ದರ್ ವರ್ಕಪ್ ಮಾಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಮೇಡಮ್. ಡಾಕ್ಟರ್ ಶಿವು ಅವರೇ ಹೇಳಿ, ಈ ರಕ್ತಹೀನತೆಯನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರದ ಕ್ರಮಗಳು ಏನೇನಿದೆ ಅಂತ? ನೋಡಿ, ಸಾರ್ವಜನಿಕವಾಗಿ ನಾವು ಗಣನೆಗೆ ತಗೊಳ್ತಕ್ಕಂಥದ್ದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗಿದೆಯಾ ಅನ್ನೋದನ್ನು. ಈಗ ನಾವು ಹೇಳಿದ್ವು 13 ಒಂದು ಸ್ಟ್ಯಾಂಡರ್ಡ್ ಗೈಡ್ಲೈನ್ ಆಗಿ ನಾವು ಬಳಸ್ತೀವಿ. ಬಟ್ 13 ಅಥವಾ 12ಕ್ಕಿಂತ ಕಡಿಮೆ ಆದರೆ ಅದು ಆ ಮಗು ರಕ್ತಹೀನತೆಯಿಂದ ಬಳಲಿ ಆಲ್ರೆಡಿ 3ನೇ ಹಂತವನ್ನು ತಲುಪಿದೆ ಅಂತ ಅರ್ಥ. ಅಂದರೆ ಈಗ ಮಕ್ಕಳುಗಳು ಈಗ ಸಣ್ಣದಾಗಿ ಸುಸ್ತಾದ್ರೆ ನನಗೆ ಸುಸ್ತಾಗ್ತಿದೆ ಅಂತ ಹೇಳೋದಿಲ್ಲ, ಸುಮ್ಮನೆ ಕೂತಿರ್ತಾರೆ, ಮಲಗಿರ್ತಾರೆ, ಹಿಂಗಾಗತ್ತೆ. ಸೊ ಮೊದಲನೇ ಹಂತದಲ್ಲಿ ಅದು ಫೆರಿಟಿನ್ ಅನ್ನೋ ವಸ್ತು ಕಡಿಮೆ ಆಗುತ್ತೆ. 2ನೇ ಹಂತದಲ್ಲಿ ಕೆಂಪು ರಕ್ತ ಕಣದ ಗಾತ್ರ, ಸೈಜ್, ಅದು ಕಡಿಮೆ ಆಗುತ್ತೆ. ಆ ನಂತರ 3ನೇ ಹಂತದಲ್ಲಿ ಹಿಮೋಗ್ಲೋಬಿನ್. ಅಂದ್ರೆ ನಾವು ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ನಾವು ಗಮನಿಸಿದ್ರೆ ಆಲ್ರೆಡಿ 3ನೇ ಹಂತಕ್ಕೆ ಹೋಗಿರ್ತಾರೆ ಅಂತ. ಅವರು ಅನೇಕ ತಿಂಗಳುಗಳ ಕಾಲ ಅಥವಾ ಅನೇಕ ವರ್ಷಗಳ ಕಾಲ ಅವರು ಅನಿಮಿಯಾದಿಂದ ಆಗಬೇಕಾದಂತಹ ತೊಂದರೆಗಳನ್ನು ಅನುಭವಿಸಿರ್ತಾರೆ. ಸೊ ಅದರಿಂದ ಪೀರಿಯಾಡಿಕಲ್ ಆಗಿ ಮಧ್ಯ ಮಕ್ಕಳುಗಳನ್ನು, ಎಸ್ಪೆಷಲಿ ವ್ಯಾಕ್ಸಿನೇಷನ್ ಟೈಮಲ್ಲಿ ಅಂಥ ಸಂದರ್ಭದಲ್ಲಿ ಮಕ್ಕಳುಗಳಿಗೆ ಅನಿಮಿಯಾ ಇದೆಯಾ ಇಲ್ವಾ ಅನ್ನೋದನ್ನು ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡಿ ತಿಳ್ಕೊಂಡು ಅವಶ್ಯಕತೆ ಇದ್ದರೆ ಅದಕ್ಕೆ ಬೇಕಾದಂತಹ ಸಪ್ಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಅಂದರೆ ಆ ಮಕ್ಕಳನ್ನ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. ಆ ಕಣ್ಣನ್ನ ತೆಗೆದು ನೋಡ್ತೀರಾ, ಉಗುರುಗಳನ್ನ ನೋಡ್ತೀರಾ, ನಾಲ್ಗೆ ನೋಡ್ತೀರಾ, ಅನಿಮಿಕ್ ಇದಾನೋ ಇಲ್ವಾ ಮಗು ಅನ್ನೋದು ಗೊತ್ತಾಗುತ್ತೆ. ಅನೇಕ ಬಾರಿ ಈಗ ಅನಿಮಿಯಾ ಜೊತೆಗೆ ಅನೇಕ ಪೋಷಕಾಂಶಗಳ ಕೊರತೆ ಇದೆ. ಅಂತಿಮವಾಗಿ ಇದು ಒಂದು ಆಹಾರದ ಸಮಸ್ಯೆ ಇರುತ್ತೆ. ಮುಖ್ಯವಾಗಿ ನಾವು ಐರನ್ ಡೆಫಿಷಿಯನ್ಸಿ ಅನಿಮಿಯಾ, ಒಂದು ಕುಟುಂಬದಲ್ಲಿ ನಾವು ಏನು ಅಡುಗೆ ಮಾಡ್ತೀವೋ ಅದರಲ್ಲಿ ಎಲ್ಲ ವಸ್ತುಗಳು ಇರುತ್ತೆ. ಅಂದರೆ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ವಿಟಮಿನ್ಸು, ಈ ಮಿನರಲ್ಸಲ್ಲಿ ಐರನ್ನು ಮುಖ್ಯವಾದಂತಹ ಒಂದು ಮಿನರಲ್. ಸೊ ಈ ಐರನ್ ಡಿಫಿಷಿಯನ್ಸಿ ಇದೆ ಅಂದರೆ ಅನೇಕ ಬಾರಿ ಇದರ ಜೊತೆ ಅಸೋಸಿಯೇಟೆಡ್ ಬೇರೆ ವಿಟಮಿನ್ ಕೊರತೆನೂ ಇರೋದು, ಮತ್ತು ವೈಟಮಿನ್ ಎ ಕೊರತೆ ಇರ್ತಕ್ಕಂಥದ್ದು, ಈ ಥರದ ಚಿಹ್ನೆಗಳು ಸಹ ಇರ್ತವೆ. ಸೊ ಅಂದರೆ ಒಂದು ತೊಂದರೆ ನಾವು ಗಮನಿಸಿದ್ರೆ ಇದ್ರ ಜೊತೆಗೆ ಇನ್ನೇನಾದರೂ ಸಮಸ್ಯೆ ಇದೆಯಾ ಅನ್ನೋದನ್ನು ಸಹ ನಾವು ಗುರುತಿಸ್ಬೇಕಾಗತ್ತೆ. ಆವಾಗ ಮಾತ್ರ ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ನಾವು ಸಹಕಾರ ಕೊಟ್ಟಂಗಾಗುತ್ತೆ. ಸೊ ಅದರಿಂದ ಬರೀ ಹಿಮೋಗ್ಲೋಬಿನನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ ಪ್ರಪಂಚಾದ್ಯಂತ ಮಾಡಿದಂತಹ ಗಣತಿಯ ಪ್ರಕಾರ 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ 42% ಮಕ್ಕಳಲ್ಲಿ ಈ ಥರದ ಅನಿಮಿಯಾ ಇದೆ. ಮತ್ತು ಪ್ರೆಗ್ನೆಂಟ್ ವುಮೆನ್ಗಳನ್ನು ನಾವು ಪ್ರಪಂಚಾದ್ಯಂತ ನೋಡಿದ್ರೆ ಸುಮಾರು 40% ಗರ್ಭಿಣಿ ಸ್ತ್ರೀಯರಲ್ಲಿ ಅನಿಮಿಯಾ ಇರೋದು ಕಂಡು ಬಂದಿದೆ. ದುರಾದೃಷ್ಟವಶಾತ್ ಇದೇ ಮಾಹಿತಿಯನ್ನ ನಾವು ಭಾರತದಲ್ಲಿ ನಾವು ನೋಡೋದಾದ್ರೆ ಇದರ ಒಂದು ಸಮಸ್ಯೆ ತೀವ್ರವಾಗಿದೆ. ಹೇಗೆ ಅಂತ ಹೇಳಿದ್ರೆ, ಈಗ ತಾನೇ ತರಂಗಿಣಿಯವರು ಹೇಳ್ದಂಗೆ ನಾವು 0 to 5 years ಅಂದ್ರೆ 5 ವರ್ಷದ ಮಕ್ಕಳ ತನಕ ನಾವು ನೋಡಿದ್ರೆ 67% ಅಂದ್ರೆ 100ರಲ್ಲಿ 2/3 ಭಾಗದಷ್ಟು ಮಕ್ಕಳಿಗೆ ಅನಿಮಿಯಾ ಇರೋದು ಕಂಡು ಬಂದಿದೆ ಭಾರತದಲ್ಲಿ. ಅದೇ ನಾವು ಗರ್ಭಿಣಿ ಸ್ತ್ರೀಯರನ್ನ ನೋಡಿದ್ರೆ 52% ಗರ್ಭಿಣಿ ಸ್ತ್ರೀಯರಿಗೆ ಅವರು ರೆಗ್ಯುಲರ್ ಆಗಿ
ತಾಯಿ ಕಾರ್ಡ್ ಮುಖಾಂತರ ಮಾಡಿಸ್ತಕ್ಕಂತಹ ಹಿಮೋಗ್ಲೋಬಿನ್ ಚೆಕಪ್ ಅಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರಲ್ಲಿ ಅನಿಮಿಯಾ ಇರೋದು ಅಥವಾ ರಕ್ತಹೀನತೆ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಇನ್ನು ಅಡೋಲೆಸೆಂಟ್ ಏಜ್ ಅಲ್ಲಿ ತೆಗೆದುಕೊಂಡ್ರೆ ಭಾರತದಲ್ಲಿ 59% ಮಕ್ಕಳಿಗಿದೆ. ಮತ್ತೆ ರೀಪ್ರೊಡಕ್ಟಿವ್ ಏಜ್ ಅಂದ್ರೆ 15ರಿಂದ 45 ವರ್ಷದ ಮಹಿಳೆಯರಲ್ಲಿ ತೆಗೆದುಕೊಂಡ್ರೆ 52% ಮಹಿಳೆಯರಲ್ಲಿ ರಕ್ತಹೀನತೆ ಇರೋದು ಕಂಡು ಬಂದಿದೆ. ಪುರುಷರಲ್ಲೂ ಸಹ ಸುಮಾರು 25% ಜನರಿಗೆ ಅನಿಮಿಯಾ ಇರೋದು ಕಂಡು ಬಂದಿದೆ. 1970ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ನ್ಯಾಷನಲ್ ನ್ಯೂಟ್ರಿಷನಲ್ ಅನಿಮಿಯಾ ಪ್ರೊಫೈಲಾಕ್ಸಿಸ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅದು ವರ್ಷದಿಂದ ವರ್ಷಕ್ಕೆ ಈ ಅವಶ್ಯಕತೆಗೆ ತಕ್ಕಂಗೆ ಬದಲಾವಣೆಗಳಾಯಿತು. ಅಂದ್ರೆ 80ನೇ ದಶಕ 90ನೇ ದಶಕದಲ್ಲಿ ಅದನ್ನ ನ್ಯಾಷನಲ್ ನ್ಯೂಟ್ರಿಷನಲ್ ಅನಿಮಿಯಾ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಮಾಡಿದ್ರು. ನೆಕ್ಸ್ಟ್ ಅದಾದ ನಂತರ ಐರನ್ ಸಪ್ಲಿಮೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡಿದ್ರು. 2018ನೇ ಇಸ್ವಿಯಲ್ಲಿ ಅನಿಮಿಯಾ ಮುಕ್ತ ಭಾರತ್ ಅಂತ ಮಾಡಿದ್ರು. ಅದನ್ನ ಪೋಷಣ್ ಅಭಿಯಾನ್ ಅದರ ಕೆಳಗಡೆ ಮಾಡಬೇಕು ಅಂತ ಮಾಡ್ಕೊಳ್ತಾರೆ. ಇದನ್ನ ಅವರು ಒಂದು ಕಾರ್ಯಕ್ರಮ ರೂಪಿಸ್ಕೊಂತಾರೆ. ಅದನ್ನ 666 ಕಾರ್ಯಕ್ರಮ ಅಂತ ಕರೀತಾರೆ. ಈ 6 ಕಾರ್ಯಕ್ರಮಗಳು ಅಂದ್ರೆ 6 ಬಗೆಯಾದಂತಹ ಇಂಟರ್ವೆನ್ಷನ್ಸ್, ಅಂದ್ರೆ ನಾವು ಜನರಿಗೆ ತಲುಪಿಸ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಒಂದು 6 ರೀತಿಯಾದಂತಹ ಕಾರ್ಯಕ್ರಮನ, ಅದರಲ್ಲಿ ಒಂದು ಐರನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಅಂತ. ಟೀನೇಜರ್ಸ್ ಅಂದ್ರೆ ಸಾಮಾನ್ಯವಾಗಿ ಹೈಸ್ಕೂಲ್ ಮಕ್ಕಳುಗಳಿಗೆ ವಾರಕ್ಕೊಮ್ಮೆ 100 ಮಿಲಿಗ್ರಾಮ್ ಐರನ್ ಮತ್ತೆ 0.5 ಮಿಲಿಗ್ರಾಮ್ ಫೋಲಿಕ್ ಆಸಿಡ್ ಇರ್ತಕ್ಕಂತಹ ಒಂದು ಮಾತ್ರೆಯನ್ನ ಕೊಡ್ತಾ ಬರ್ತಿದ್ದಾರೆ. ಎರಡನೇದಾಗಿ ಡಿವರ್ಮಿಂಗ್ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ವರ್ಷದಲ್ಲಿ 2 ಬಾರಿ ಅದನ್ನ ನ್ಯಾಷನಲ್ ಡಿವರ್ಮಿಂಗ್ ಡೇ ಅಂತ ಕರೀತಾರೆ. ವರ್ಷದಲ್ಲಿ ಫೆಬ್ರವರಿ 10ನೇ ತಾರೀಕು ಮತ್ತೆ ಆಗಸ್ಟ್ 11ನೇ ತಾರೀಕು 2 ದಿನಗಳ ಕಾಲ ಆಲ್ಬೆಂಡಜೋಲ್ ಮಾತ್ರೆಯನ್ನ 400 ಮಿಲಿಗ್ರಾಮ್ ಅಷ್ಟು ಒಂದು ಬಾರಿ ಕೊಡ್ತಾ ಇದ್ದಾರೆ. ಮತ್ತೆ ಬಿಹೇವಿಯರಲ್ ಚೇಂಜ್ ಅಂದ್ರೆ ಪೋಷಕರು ಮತ್ತೆ ಮಕ್ಕಳಲ್ಲಿ ಯಾವ್ಯಾವ ಆಹಾರ ತಿಂದ್ರೆ ಅನುಕೂಲ ಆಗುತ್ತೆ, ಯಾವ್ಯಾವ್ದು ಐರನ್ ರಿಚ್ ಫುಡ್ಸ್ ಅನ್ನೋದನ್ನ ಪಠ್ಯಕ್ರಮದಲ್ಲೂ ಸೇರಿಸಿದ್ದಾರೆ ಮತ್ತೆ ಪಾಠಗಳಲ್ಲೂ ಹೇಳ್ಕೊಡ್ತಿದ್ದಾರೆ. ಮತ್ತೆ ವೈದ್ಯರಿಗೆ ಅಂತ ಒಂದು ಚಿಕ್ಕ ಇಂಟರ್ವೆನ್ಷನ್ ಅಂದ್ರೆ ಮಗು ಜನಿಸಿದ ತಕ್ಷಣನೇ ಆ ಕಾರ್ಡನ್ನ ಕ್ಲ್ಯಾಂಪ್ ಮಾಡಬಾರ್ದು. ಕೆಲವು ನಿಮಿಷಗಳು ಅಂದ್ರೆ 2ರಿಂದ 3 ನಿಮಿಷ ಬಿಟ್ಟು ಕಾರ್ಡ್ ಕ್ಲ್ಯಾಂಪ್ ಮಾಡೋದ್ರಿಂದ ಆ ಮಾಸು ಅನ್ನೋದು ಸಂಕುಚನಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ರಕ್ತಗಳು ಅಂಬಲಿಕಲ್ ಕಾರ್ಡ್ ಹೊಕ್ಕಳು ಬಳ್ಳಿ ಮುಖಾಂತರ ಮಗುವಿನ ಕಡೆಗೆ ಸೇರೋದ್ರಿಂದ ಒಂದಿಷ್ಟು ಎಕ್ಸ್ಟ್ರಾ ಬ್ಲಡ್ ಮಗುವಿಗೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಂದ್ರೆ ಡಿಲೈಡ್ ಕಾರ್ಡ್ ಕ್ಲ್ಯಾಂಪಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಟೆಸ್ಟಿಂಗ್ ಅಂಡ್ ಟ್ರೀಟ್ಮೆಂಟ್ PHCಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೊಟೀನ್ ಆಗಿ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥವ್ರಿಗೆ ಐರನ್, ವೈಟಮಿನ್ D3 ಮತ್ತೆ B12 ಸಪ್ಲಿಮೆಂಟೇಷನ್ ಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಬಹುಶಃ ನೀವು ಸೊಸೈಟಿಗಳು ಅಂತ ಕೇಳಿದಿರ, ಅಕ್ಕಿ ವಿತರಣೆ ಮಾಡ್ತಕ್ಕಂಥ ಸೊಸೈಟಿಗಳು ಇವೆಲ್ಲ ಇದೆ. ಅವುಗಳಲ್ಲಿ ಹೆಚ್ಚಿನ ಅಕ್ಕಿಗಳಿಗೆ ಫಾರ್ಟಿಫಿಕೇಶನ್ ಮಾಡ್ತಿದ್ದಾರೆ. ಅಂದ್ರೆ ಅಕ್ಕಿಗೆ ಕಬ್ಬಿಣದಂಶ ಸೇರಿಸಿ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೆ ಮೇಡಮ್ ಅವರು ಹೇಳ್ದಂಗೆ ಕೆಲವು ನಾನ್ ನ್ಯೂಟ್ರಿಷನಲ್ ಕಾಸಸ್ ಇದೆ. ಅದು ಹಿಮೋಗ್ಲೋಬಿನೋಪತೀಸ್ ಇರ್ಬೋದು, ಎನ್ಸೈಮೋಪತೀಸ್ ಇರ್ಬೋದು, ಮೆಂಬ್ರೇನೋಪತೀಸ್ ಅಂತ ಇರಬಹುದು, ಕಾಯಿಲೆಗಳಿಂದ ಬರ್ತಕ್ಕಂತಹ ಅನಿಮಿಯಾಗಳು. ಅವುಗಳನ್ನು ಸಹ ಅಂದ್ರೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾದಷ್ಟು ಅಂದ್ರೆ ಕಬ್ಬಿಣದಂಶದ ಕೊರತೆಯ ಅನಿಮಿಯಾದಷ್ಟು ತೀವ್ರವಾಗಿಲ್ದಿದ್ರು ಇನ್ಸಿಡೆನ್ಸ್ ಅಲ್ಲಿ ಅವುಗಳನ್ನು ಸಹ ಗಮನದಲ್ಲಿಟ್ಕೊಂಡು ಅದನ್ನ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಇದು ಅದೇ ಇದನ್ನ ನಾವು 6 ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್ ಅನ್ನ ಇಂಪ್ಲಾಂಟ್ ಮಾಡಿದ್ದಾರೆ. ಅಂದ್ರೆ ಇಂಟರ್ ಮಿನಿಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್, ಮತ್ತೆ ಇದಕ್ಕೆ ಬೇಕಾದಂತಹ ಲಾಜಿಸ್ಟಿಕ್ಸ್ ಸಪ್ಲೈ ಮಾಡ್ತಕ್ಕಂಥದ್ದು, ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತಕ್ಕಂಥದ್ದು, ಮತ್ತೆ ಪೋಷಣ್ ಅಭಿಯಾನ್ ಆಪ್ ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಇದನ್ನ ಮಾನಿಟರ್ ಮಾಡ್ತಕ್ಕಂಥದ್ದು, ಈ ತರದ ಕಾರ್ಯಕ್ರಮಗಳನ್ನು ಸಹ ಸರ್ಕಾರ ಮಾಡ್ತಾ ಇದೆ. ಡಾಕ್ಟರ್ ಅನುಷಾ ಅವರೇ, ಕಾರ್ಯಕ್ರಮದ ಕಡೆಯದಾಗಿ ಈ ಮಕ್ಕಳಲ್ಲಿ ರಕ್ತಹೀನತೆ ಈ ಜಾಗೃತಿಯ ಬಗ್ಗೆ ನೀವು ನಮ್ಮ ಕೇಳುಗರಿಗೆ ಏನಾದ್ರು ಸಂದೇಶ ಕೊಡ್ತೀರಾ? ಸೊ ಕೇಳುಗರಿಗೆ ಇಲ್ಲಿ ಇರುವ ಎಲ್ಲ ಸ್ಪೆಷಲಿಸ್ಟ್ಗಳು ಒಳ್ಳೆ ಮಾಹಿತಿನ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಫೈನಲ್ ಆಗಿ ಒಂದು ಕಿರು ಮಾಹಿತಿನ ನಾನು ಹೇಳಬೇಕು ಅಂದರೆ, ಅನಿಮಿಯಾ ಮುಕ್ತ ಭಾರತ ಇದು ನಮ್ಮ ಭವಿಷ್ಯಕ್ಕೆ ತುಂಬ ಬೇಕಾಗಿರುವಂಥ ಒಂದು ವಿಷಯ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ಮಕ್ಕಳ ಆರೋಗ್ಯನ ನಾವು ಅನಿಮಿಯಾದಿಂದ ಕುಂದುಗೊಳಿಸಬಾರ್ದು. ಎಲ್ಲ ಪೋಷಕರು, ಶಿಕ್ಷಕರು ಅನಿಮಿಯಾ ಬಗ್ಗೆ ಇಲ್ಲ ರಕ್ತಹೀನತೆಯ ಬಗ್ಗೆ ನಿಮಗೆ ಜಾಗೃತಿ ಇರಬೇಕು. ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ಸುತ್ತಮುತ್ತ ಇರೋ ಮಕ್ಕಳಿಗೆ ಹಿಮೋಗ್ಲೋಬಿನ್ನ ಚೆಕ್ ಮಾಡಿಸಿ ಅವರ ರಕ್ತ ಸಂಖ್ಯೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಕಮ್ಮಿ ಇದ್ದಲ್ಲಿ ಅದಕ್ಕೆ ನೀವು ಆಹಾರದಲ್ಲಿ ಏನು ವ್ಯತ್ಯಾಸ ಮಾಡಬೇಕು, ಸಪ್ಲಿಮೆಂಟ್ಸ್ ಇಲ್ಲ ಮೆಡಿಸಿನ್ಸ್ಗಳಲ್ಲಿ ಏನು ಕೊಡಬೇಕು, ಅದನ್ನೆಲ್ಲ ನೀವು ಮಾಡಿದಲ್ಲಿ ಮಕ್ಕಳ ಆರೋಗ್ಯ ತುಂಬಾ ಉತ್ತಮವಾಗಿದ್ದು ದೇಶಕ್ಕೆ ಒಂದು ಉತ್ತಮವಾದ ಭವಿಷ್ಯವನ್ನ ಮೂಡಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ರಾಜ್.
ತರಂಗಿಣಿ ದುರ್ಗಪ್ಪ ಅವರೇ, ಇಷ್ಟೊತ್ತು ನೀವು ಮಕ್ಕಳಲ್ಲಿ ರಕ್ತಹೀನತೆ ಯಾಕೆ ಉಂಟಾಗತ್ತೆ, ಇದಕ್ಕೆ ಕಾರಣಗಳೇನು, ಚಿಕಿತ್ಸೆ ಏನು, ಮನೆಯಲ್ಲಿ ನಾವು ಏನು ಮಾಡಬಹುದು, ಹಾಗೂ ಈ ದಿನದ ಕುರಿತಾಗಿ ನಮ್ಮ ಇಂಡಿಯನ್ ಪೀಡಿಯಾಟ್ರಿಕ್ಸ್ ಅಸೋಸಿಯೇಷನ್ ಮೈಸೂರು ಚಾಪ್ಟರ್ ಏನೇನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ನಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕೆ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ವಿಶ್ವ ರಕ್ತಹೀನತೆ ಜಾಗೃತಿ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ರಕ್ತಹೀನತೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ, ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ಕೆ ಹಾಗೂ ಪೀಡಿಯಾಟ್ರಿಕ್ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.